ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬಂಧುಗಳೇ, ಇವತ್ತು ನಾನು ನಿಮಗೆ ರಕ್ಷಾಬಂಧನ ಸ್ಪೆಷಲ್ ಸ್ವೀಟನ್ನು ಮಾಡೋದು ತೋರ್ಸಕತ್ತೀನಿ ರೀ. ಈ ಸ್ವೀಟ್ ಮಾಡಕ್ಕೆ ನೋಡ್ರಿ, ಹಾಲು, ನೀರು, ಸಕ್ಕರೆ ಬ್ಯಾಡ್ರಿ. ಸಿಂಪಲ್ಲಾಗಿ ಮನ್ಯಾಗಿರುವಂಥ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಈ ಸ್ವೀಟನ್ನು ಮಾಡೋದು ತೋರ್ಸಕತ್ತೀನಿ ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ಅಂತ. ಮೊದಲಿಗೆ ನೋಡ್ರಿ, ಒಂದು ತೆಂಗಿನಕಾಯನ್ನು ನಾನಿಲ್ಲೇ ಒಡ್ಕೊಳಕತ್ತೀನಿ ರೀ. ಅದರೊಳಗಿಂದ ನೀರು ತೆಗಿಬೇಕ್ರಿ ನಾವು. ಈ ಸ್ವೀಟ್ ನೋಡ್ರಿ ಮಾಡೋದು ಭಾಳ ಡಿಫ್ರೆಂಟ್ ಐತ್ರಿ. ಒಂದು ಹೊಸ ವಿಧಾನದ ರೆಸಿಪಿ, ಇದುವರೆಗೂ ಯಾರೂ ಮಾಡಿಲ್ರಿ. ಒಂದು ಸಲ ಟ್ರೈ ಮಾಡಿರಿ. ಈಗ ನೋಡ್ರಿ, ನಾವು ತೆಂಗಿನಕಾಯಿ ಒಡೆದ್ವಿ ಅಂದ್ರೆ ಅದು ಹಿಂಗೆ ಬಂತ್ರಿ. ಅದು ಇನ್ನು ಈ ಕಡೆದು ತೆಗೆದು ಓಪನ್ ಮಾಡ್ಕೊಂಬಿಡ್ರಿ. ಓಪನ್ ಮಾಡಿಕೊಂಡು ಅದರೊಳಗಿಂದ ನೀರು ತಕ್ಕೊಡ್ರಿ. ಹಿಂಗೆ ಎಲ್ಲ ನೀರು ತೆಗೆದು ಬಿಡ್ರಿ. ಆದಷ್ಟು ಬಲ್ತಿರೋ ಕಾಯನ್ನು ತೊಗೊಳ್ರಿ, ಎಳೆಕಾಯನ್ನು ತೊಗೋಬೇಡ್ರಿ. ಈ ನೀರೆಲ್ಲ ತೆಗ್ದಿರಿ. ಈ ಕೊಬ್ಬರಿ ಕಡ್ಯಾಕೆ ಮಾಡ್ಕೊರಿ. ಈಗ ಇದನ್ನು ನೋಡಿರಿ, ಈ ರೀತಿ ಕಾಯಿ ಇರೋದನ್ನು ತೊಗೊಳ್ರಿ. ನಾವು ಮಾಡ್ತಿರುವಂಥ ಸ್ವೀಟ್ ಪರ್ಫೆಕ್ಟಾಗಿ ಬರ್ತೈತೆ ರೀ. ಈ ಕೊಬ್ಬರಿ ಒಳಗಿಂದ ಏನಾರ ನೀರಿನೊಂದಿಷ್ಟು ಇತ್ತಂದ್ರೆ ತೆಗೆದು ಬಿಡ್ರಿ. ಈಗ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಳ್ರಿ. ಇದನ್ನು ತೊಳೀರಿ. ಈ ತೊಳೆಯೋ ಉದ್ದೇಶ ಇಷ್ಟ ರೀ. ಇದು ಎಷ್ಟು ದಿನ ಇಟ್ಟರೂ ಕೂಡ ಫ್ರೆಶ್ ಆಗಿರ್ತೈತೆ ರೀ. ಇಲ್ಲಂತಂದ್ರೆ ನಾವು ಮ್ಯಾಲೆ ಸಿಪ್ಪಿ ತೆಗಿತೀವಲ್ರಿ, ಅದರೊಳಗೆ ಕಾಯಿ ಹಾಲು ಇತ್ತು ಅಂತಂದ್ರೆ ನಮಗೆ ಕೈ ಜಾರ್ತಿರ್ತೈತೆ ರೀ. ಈಗ ಇದನ್ನು ಒರೆಸ್ಬಿಡ್ರಿ. ನೀಟಾಗಿ ತೊಳ್ಕೊಂಬಿಡ್ರಿ. 2 ಹೊಳಿಗೆ ತೊಳ್ಕೊಂಡಿನಿ ರೀ ನಾನು. ಇದು ನೀರು ಚೆಲ್ಬಿಡ್ರಿ. ಈಗ ಒಂದು ಬಟ್ಟೆ ತೊಗೊರಿ. ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ರಿ. ತೇವಾಂಶ ಏನೂ ಇರಬಾರ್ದ್ರಿ ಅದ್ರೊಳಗೆ. ಈಗ ಒರೆಸ್ಕೊಂಡು ಆತಲ್ರಿ. 2 ಒರೆಸ್ಕೊರಿ ಹಿಂಗೆ. ಇದನ್ನೀಗ ಮ್ಯಾಲಿದ ಏನಾದ ಕರಿ ಭಾಗ ಏನೈತಲ್ರಿ, ಅದನ್ನು ಪಿಲ್ಲರ್ ತೊಗೊರಿ. ಪಿಲ್ಲರ್ ತೊಗೊಂಡು ಅದನ್ನ ಮ್ಯಾಲಿಂದೆಲ್ಲ ತೆಗೆದು ಬಿಡ್ರಿ. ಅದನ್ನು ಸಿಪ್ಪಿನ. ಈ ಕೊಬ್ಬರಿ ಮೇಲೆ ಕೆಂಪಗೆ ಏನು ಕಾಣಕತ್ತೈತಲ್ರಿ, ಅದು ಸ್ವಲ್ಪ ಕೂಡ ಉಳಿಬಾರ್ದ್ರಿ. ಹಂಗೆ ನೀಟಾಗಿ ತೆಗಿರಿ. ಅಂದ್ರೆ ನಾವು ಮಾಡ್ತಿರುವಂಥ ಈ ಸ್ವೀಟ್ ರೆಸಿಪಿ ಪರ್ಫೆಕ್ಟಾಗಿ ಬರ್ತೈತೆ ರೀ. ಮತ್ತು ರುಚಿ ಕೂಡ ಹೆಚ್ಚಾಗತ್ತೆ ರೀ. ಈಗೆಲ್ಲ ನಾವು ಈ ಮ್ಯಾಲಿಂದ ಬೆನ್ನನ್ನು ತಕ್ಕೊಂಡು ಆತ್ರಿ. ಮತ್ತು ಸ್ವಲ್ಪ ಏನಾರ ಉಳ್ದಿತ್ತಂದ್ರೆ ಮತ್ತೊಂದು ಲೇಯರ್ ತೆಗೆದು ಬಿಡ್ರಿ. ನೀಟಾಗಿ ಕ್ಲೀನಾಗಿ ಬಿಡ್ತೈತೆ ರೀ. ಹಿಂಗೆ ತಕ್ಕೊಂಬಿಡ್ರಿ ಎಲ್ಲನೂ. ಅದನ್ನು ನೋಡಿರಿ, ಎಲ್ಲ ನಾವು ನೀಟಾಗಿ ಕ್ಲೀನಾಗಿ ಮ್ಯಾಲಿನ ಬೆನ್ನು ತೆಗೆದಾತ್ರಿ. ಇದನ್ನೀಗ ತುರಿಬೇಕ್ರಿ. ಆದಷ್ಟು ಸಣ್ಣ ತುರು ಮನೆಯಿಂದ ತುರಿರಿ. ಇಲ್ಲಾಂದ್ರೆ ಚಿಕ್ಕಗೆ ಪೀಸ್ ಮಾಡಿ ಮಿಕ್ಸಿಗಾದರೂ ಹಾಕೋಬೋದು. ಸಿಲೆಕ್ಷನ್ ನಿಮ್ದು ರೀ. ಈಗ ಇದನ್ನು ಈಗ ತುರ್ಕೊಳಕತ್ತೀನಿ ರೀ. ಆರಾಮಾಗಿ ತುರ್ಕೊರಿ. ಈಗ ನೋಡ್ರಿ, ನಾನು ಒಂದು ತೆಂಗಿನಕಾಯಿದು ಇಷ್ಟ ಆಗೈತೆ ರೀ ನನಗಿದು. ಇದನ್ನೀಗ ಪಕ್ಕಕ್ಕೆ ಇಟ್ಬಿಡ್ರಿ. ಇದನ್ನೀಗ ಮುಚ್ಚಿ ಪಕ್ಕಕ್ಕೆ ಇಡ್ರಿ. ಇನ್ನು ಮುಂದೆ ಏನು ಮಾಡೋದಂತ ನೋಡೋಣ ಬರ್ರಿ. ಒಂದು ಪಾತ್ರೆ ತೊಗೊಳ್ರಿ. ಸ್ವಲ್ಪ ಅಗಲವಾದ ಪಾತ್ರೆನ ತೊಗೊಳ್ರಿ. ಅದರೊಳಗೆ 1 ಸೌಟ ತುಪ್ಪ ಹಾಕ್ರಿ. ಇದು ಆಕಳ ತುಪ್ಪ ಅಲ್ರಿ, ಎಮ್ಮೆ ತುಪ್ಪ ರೀ. ಇದು ಡಾಲ್ಡಾ ಮಾತ್ರ ಹಾಕಕ್ಕೆ ಹೋಗಬೇಡ್ರಿ. ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊರಿ. ತುಪ್ಪ ಸ್ವಲ್ಪ ಬಿಸಿ ಆಗಲಿ ರೀ. ಬಿಸಿ ಆಗೈತಿಲ್ಲ ಅಂತೇಳಿ ಚೂರೇ ಹಿಟ್ಟು ಹಾಕಿ ನೋಡ್ರಿ. ಅದು ನೊರೆ ಬರ್ಬೇಕು ರೀ. ಈಗ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ ರೀ. ಅದು ನೋಡ್ರಿ, ಹಾಕಿದ ತಕ್ಷಣ ಹಿಂಗೆ ಗುಳ್ಳಿ ಬರ್ಬೇಕು ರೀ. ಅದು ಈಗ ಅದ್ರೊಳಗೆ ಹಿಟ್ಟು ಹಾಕ್ರಿ. ಈಗ 1 ಕಪ್ ಹಿಟ್ಟು ತೊಗೊಂಡಿನಿ ರೀ. ಕಡಲೆ ಹಿಟ್ಟು ರೀ. ಇದು ಬೇಸನ್ ಬಜ್ಜಿ ಪಕೋಡ ಮಾಡ್ತಿರಲ್ರಿ, ಅದೇ ಹಿಟ್ಟು ರೀ. ಇದು 1 ಕಪ್ ತೊಗೊಂಡಿನಿ ರೀ. ಇದನ್ನೀಗ ಮಿಕ್ಸ್ ಮಾಡಿರಿ. ಈಗ ಇನ್ನೊಂದು ಅರ್ಧ ಸೌಟ್ನಷ್ಟು ತುಪ್ಪ ಹಾಕೊಳಕತ್ತೀನಿ ನೋಡ್ರಿ. ನಾನಿಲ್ಲಿ ಒಂದೇ ಸಲ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಸೆಂಟ್ರನ್ಯಾಗ ಹಾಕ್ಕೊಂಡು ತುಪ್ಪ ನೀಟಾಗಿ ಎಲ್ಲ ಕರಗಿದ ನಂತರ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ನಾನು ಅದು ಸೆಂಟ್ರನ್ಯಾಗ ಹಾಕ್ಕೊಂಡು ತುಪ್ಪ ಬಿಸಿ ಆತ್ರಿ. ಆವಾಗ ನಾನು ಮಿಕ್ಸ್ ಮಾಡ್ಕೊಂಡೀನಿ ರೀ. ಇನ್ನು ಮತ್ತೇನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟು ಗಟ್ಟಿ ಐತೆ ಅಂಥೇಳಿ. ಇದೀಗ ನಾವು ಕೈ ಆಡಿಸ್ತಾ ನಾವು ಹುರಿತೀವಲ್ರಿ, ಅದು ನೀರು ಹಾಕ್ಕೊಂತಾನೆ ಬರ್ತೈತೆ ರೀ. ಫ್ಲೇಮ್ ಲೋನಲ್ಲೇ ಐತ್ರಿ. ಹೈ ಇಡಕ್ಕೆ ಹೋಗ್ಬೇಡ್ರಿ. ಹೈ ಇಟ್ರೆ ಹೊತ್ತು ಹೋಗುತ್ತೆ ರೀ. ಅದು
ಮತ್ತು ಜಲ್ದಿನೂ ನೀರೂ ಆಗಂಗಿಲ್ಲ ರೀ, ಮತ್ತು ಚಲೋತ್ನಾಗ ಫ್ರೈನೂ ಆಗಂಗಿಲ್ಲ ರೀ. ನಮ್ಮ ಕಡಲೆ ಹಿಟ್ಟು ಏನಾಗಬೇಕು ರೀ, ಅದ್ರ ಹಸಿ ಅಂಶ ಹೋಗ್ಬೇಕು ರೀ, ಅದ್ರೊಳಗೆಂದು ನೀಟಾಗಿ ಘಮ ವಾಸನೆ ಬರ್ಬೇಕು ರೀ, ಅಲ್ಲಿವರೆಗೆ ಹುರಿಬೇಕು ರೀ. ಇದು ಹುರಿಯಾಕೆ ಮಾತ್ರ ಸ್ವಲ್ಪ ಟೈಮ್ ತೊಗೋತತ್ರಿ, ಒಪ್ಪಿಗೆಯಿಂದ ಹುರಿರಿ. ಹಿಂಗೆ ಕೈಯಾಡ್ಸ್ತಾ ಅದು ಏನಾಗುತ್ತೆ ರೀ, ನೀರಾಗುತ್ತೆ ರೀ, ಅದು ತನ್ನಿಂದ ತಾನೇ ತುಪ್ಪ ಬಿಡ್ತೈತೆ ರೀ, ಹೊರಗೆ ತುಪ್ಪ ಬಿಟ್ಟು ನೀರಾಗತ್ತೆ ರೀ ಅದು. ಈಗ ನೋಡಿರಿ ತುಪ್ಪ ಎಲ್ಲ ಹೊರಗೆ ಬಿಡಾಕತ್ತೈತೆ ರೀ, ಈಗ ನೀರು ಆಗಾಕತ್ತೈತೆ, ನಿಮಗೆ ಕಾಣ್ತಿರ್ಬೋದು. ಮತ್ತು ಇಷ್ಟು ಗಟ್ಟಿ ಐತೆ ಅಂಥೇಳಿ ಮತ್ತೇನು ತುಪ್ಪ ಹಾಕಕ್ಕೆ ಹೋಗಬೇಡ್ರಿ. ಇದು ಛಿದ್ರ ಆಗತ್ತೆ ರೀ, ನಾವು ಹುರ್ದಂಗೆ ನೊರೆ ಬರ್ತೈತೆ ರೀ. ಈಗ ನೋಡಿರಿ ಈ ರೀತಿ ಆಗಾಕತ್ತೈತೆ ನೋಡಿರಿ. ನಾವು ಮೈಸೂರು ಪಾಕ್ ಮಾಡಬೇಕಾದ್ರೆ ಯಾವ ರೀತಿ ಬರ್ತೈತಿ ಅದೇ ರೀತಿಯೇ ಬರ್ತೈತೆ ರೀ ಇದು. ನೋಡಿ ಛಿದ್ರ ಆಗೈತೆ ಹೌದಿಲ್ಲ ರೀ. ಈಗ ಕಂಪ್ಲೀಟಾಗಿ ನೀರನ್ನು ಆಗೈತೆ ನೋಡ್ರಿ. ಈಗಿದು ನಮ್ಮ ಕಡಲೆಬೇಳೆ ಎಲ್ಲ ಹಿಟ್ಟಿನ ಹಸಿ ಅಂಶ ಹೋಗಿ ಘಮ್ಮ ವಾಸನೆ ಬರಾಕತ್ತೈತಿ, ಕಲರ್ ಚೇಂಜ್ ಆಗೈತಿ ಅಂದಾಗ ನಾವೇನು ಮಾಡ್ಬೇಕ್ರಿ, ಅದನ್ನು ಹುರಿದನ್ನು ನಿಲ್ಲಿಸ್ಬಿಡ್ಬೇಕು ರೀ. ಅಲ್ಲಿವರೆಗೆ ಇದನ್ನು ನಾವು ಹಿಂಗೆ ಹುರಿತಾನೆ ಇರ್ಬೇಕು ರೀ. ಕೈ ಆಡ್ತಾ ಅದೇನಾಗತ್ತೆ ರೀ, ಕಲರ್ ಕೂಡ ಚೇಂಜ್ ಆಗತ್ತೆ ರೀ, ಘಮ ವಾಸನೆ ಬರ್ತೈತಿ. ಈಗ ನೋಡಿರಿ ಕಲರ್ ಚೇಂಜ್ ಆಗೈತೆ ಹೌದಿಲ್ಲ ರೀ. ಈಗ ಸ್ವಲ್ಪ ಕೆಂಪಣ್ಣ ಬಂದೈತೆ ಹೌದಿಲ್ಲ ರೀ. ನೀರೂ ಆಗೈತೆ ರೀ, ಕಂಪ್ಲೀಟಾಗಿ ನೀರು ಆಗೈತೆ ನೋಡಿರಿ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ. ಆಫ್ ಮಾಡಿಕೊಂಡು ಇದನ್ನು 1 ನಿಮಿಷ ಕೈಯಾಡ್ರಿ. ಇಲ್ಲಾಂದ್ರೆ ಕೆಳಗಿಂದು ಮತ್ತು ಅದು ಝಳಕ್ಕೆ ಏನಾಗತ್ತೆ ರೀ, ಕೆಳಗಿಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಮೇಲಿಂದ ವೈಟ್ ಬರ್ತೈತೆ ರೀ. ಅದಕ್ಕೋಸ್ಕರ 1 ನಿಮಿಷ ಕೈಯಾಡ್ರಿ. 1 ನಿಮಿಷ ಇದೇ ರೀತಿಯಾಗಿ ಕೈಯಾಡಿ ಪಕ್ಕಕ್ಕೆ ಇಟ್ಬಿಡಿರ್ತೀನಿ. ಈಗ ನೋಡಿರಿ ಈಗ ಪರ್ಫೆಕ್ಟ್ ಆಗೈತೆ ರೀ. ಇದೀಗ ಎತ್ತಿ ಪಕ್ಕದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ನೋಡಿರಿ ನಾನು. ಈಗ ಇದ್ರ ಮೇಲೆ ಒಂದು ಅಗಲ ತಳದ ಪಾತ್ರೆ ಇಡ್ರಿ, ಯಾವುದನ್ನ ಇಡ್ರಿ. ಇಲ್ಲಿ ಕೂಡ ನಾನು ಕಡಾಯಿನೇ ಇಟ್ಕೊಳಕತ್ತೀನಿ ರೀ. ಇದ್ರೊಳಗೊಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ರಿ. ತುಪ್ಪ ಸ್ವಲ್ಪ ಬಿಸಿ ಆಗಲಿ ರೀ. ಅದು ಗ್ಯಾಸ್ ಫ್ಲೇಮ್ ಆನ್ ಮಾಡಿಕೊಂಡು ಫ್ಲೇಮ್ಲೋ ಇಟ್ಕೊಂಡಿನಿ ರೀ. ಅದ್ರೊಳಗೆ 4 ಏಲಕ್ಕಿಯನ್ನು ನಾನು ಸಿಪ್ಪಿ ಸಮೇತ ಕಾಳು ಕೂಡ ಬಿಡಿಸಿ ಹಾಕಾಕತ್ತೀನಿ ರೀ. ನಾನಿಲ್ಲಿ ನನ್ನ ಕ್ವಾಂಟಿಟಿಗೆ ನಾವು ತೊಗೊಂಡಿರುವಂಥ 1 ಕಪ್ಪಿಗೆ 4 ಏಲಕ್ಕಿ ಸರಿ ಹೋಗ್ತೈತೆ ರೀ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಏಲಕ್ಕಿಯನ್ನು ಹೆಚ್ಚು ಕಮ್ಮಿ ಮಾಡ್ಕೊರಿ. ಇದಕ್ಕೆ ನೋಡಿರಿ ಯಾವುದೇ ಡ್ರೈ ಫ್ರೂಟ್ಸ್ ಹಾಕಾಕತ್ತಿಲ್ಲ ರೀ. ನಾವು ಸಕ್ರೆ ಯೂಸ್ ಮಾಡಾಕತ್ತಿಲ್ಲ, ಹಾಲು ನೀರು ಯಾವುದೂ ಯೂಸ್ ಮಾಡಾಕತ್ತಿಲ್ಲ ರೀ. ಆದರೂ ಕೂಡ ತುಂಬ ಸರಿಯಾಗಿ ಬರ್ತೈತೆ ರೀ. ನೋಡೋಕ್ಕೂ ಕೂಡ ಅದ್ಭುತವಾಗಿರ್ತೈತಿ. ಬಾಯಾಗಿಟ್ರೆ ಕರಿಗೆ ಹೋಗ್ತೈತೆ ರೀ. ಒಂದು ಸಲ ಟ್ರೈ ಮಾಡಿರಿ. ಮತ್ತು ನನ್ನ ರೆಸಿಪಿಯಿಂದ ನಿಮಗೇನಾದರೂ ಸ್ವಲ್ಪ ಆದರೂ ಉಪಯೋಗ ಆಗಾಕತ್ತೈತಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಒಂದು ಲೈಕ್ ಕೊಡ್ರಿ. ಆದಷ್ಟು ಬಂಧು ಸರ್ಕಲ್ಗೆ ಶೇರ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟಿನ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ. ಈಗ ನೋಡಿರಿ ನಾನು 4 ಏಲಕ್ಕಿಯನ್ನು ಓಪನ್ ಮಾಡಿ ಹಾಕ್ಕೊಂಡಿನಿ ರೀ. ಈ ಸ್ವಲ್ಪ ಹಿಂಗೆ ಕೈಯಿಂದನೇ ಹಿಂಗೆ ರೌಂಡ್ ಅಪ್ ಮಾಡಿಬಿಡ್ರಿ. ಆ ಏಲಕ್ಕಿ ಫ್ರೈ ಆಗಿಬಿಡ್ತಾವ್ರಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ. ಆಫ್ ಮಾಡ್ಕೊಂಡು ಈ ಬೆಲ್ಲ ನೋಡಿರಿ, ನಾವು ಕಡ್ಲೆ ಹಿಟ್ಟು ಎಷ್ಟು ತೊಗೊಂಡಿವಲ್ಲ ರೀ ಅಷ್ಟೇ ಬೆಲ್ಲನ ಸ್ವಲ್ಪ ಮೆತ್ತಗೆ ಪುಡಿ ಮಾಡಿ ತೊಗೊರಿ. 1 ಕಪ್ಪ ಬೇಸನ್ ತೊಗೊಂಡಿನಿ ರೀ, 1 ಕಪ್ಪ ನಾನು ಬೆಲ್ಲ ತೊಗೊಂಡಿನಿ ರೀ. ಈಗ ಫ್ಲೇಮನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮ್ನೊಳಗೆ ಇದನ್ನು ಕೈ ಆಡಿಸ್ಕೊತಾನೆ ಇರ್ಬೇಕು ರೀ. ನಾವು ನಿಮಗೆ ತೋರಿಸ್ಬೇಕಾದ್ರೆ ಲೇಟ್ ಆಗ್ತೈತಿ ಅಂದ್ಕೊಂಡು ಫ್ಲೇಮ ಆಫ್ ಮಾಡಿ ಹಾಕ್ಕೊಂಡಿನಿ ರೀ ನಾನು. ನೀವೇನಿಲ್ಲರಿ ಇಮಿಡಿಯೇಟಾಗಿ ಫ್ಲೇಮ್ ಆಫ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಈ ಏಲಕ್ಕಿ ಸ್ವಲ್ಪ ಇದು ಆದ ಫ್ರೈ ಆದ ನಂತರ ಏನು ಮಾಡ್ಬೇಕು ರೀ, ಬೆಲ್ಲನ ಹಾಕಿಬಿಟ್ಟು ನೀವು ಕೈ ಆಡಿದ್ರೆ ಆಗತ್ತೆ ರೀ. ನಾವು ತೋರಿಸ್ಬೇಕಾದ್ರೆ ಏಲಕ್ಕಿ ಸೀದು ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಬೆಲ್ಲ ಹಾಕಿ ಮತ್ತೆ ಆನ್ ಮಾಡ್ಕೊಂಡಿನಿ ರೀ ನಾನು. ಈಗ ಹಿಂಗೆ ಮಿಕ್ಸ್ ಮಾಡ್ಕೊರಿ ಅದನ್ನು. ಬೆಲ್ಲ ಎಲ್ಲ ನಮ್ದು ತುಪ್ಪದೊಳಗೆ ಮಿಕ್ಸ್ ಆಯಿತು ಅಂತಂದ್ರೆ ಏನಾಗತ್ತೆ ರೀ, ಅದು ಕರಗ್ತಾ ಬರ್ತೈತೆ ರೀ ಅದು. ಈಗ ಒಂದು ಸ್ವಲ್ಪ ಹಿಂಗೆ ನೀರಾಗೋ ತಾನ ಸ್ವಲ್ಪ ಕೈ ಆಡಿಸ್ರಿ, ನಂತರ ಕೈ ಬಿಡ್ರಿ. ಈಗ ನೋಡ್ರಿ ನಾನು ಕೈ ಆಡಿಸೋದನ್ನು ಬಿಟ್ಟೇರಿ. ಈ 1-2 ನಿಮಿಷಕ್ಕೆ ಅದು ಏನಾಗತ್ತೆ ರೀ, ಕಂಪ್ಲೀಟಾಗಿ ಅದು ಬೆಲ್ಲದಲ್ಲಿರುವಂಥ ಕಣ್ಣಿ ಎಲ್ಲ ಕರಗಿ ನೀರಾಗತ್ತೆ ರೀ. ನಿಮಗೆ ಹತ್ತಿರದಿಂದ ತೋರಿಸಿದ್ದೀರಿ ನಾನು. ಈ ಥರ ಎಲ್ಲ ನೊರೆ ಬರಾಕತ್ತೈತಿ ಅಂತಂದ್ರೆ ಬೆಲ್ಲ ಎಲ್ಲ ಕರಗಿರ್ತೈತೆ ರೀ ಅದು. ಈಗ ನೋಡ್ರಿ ಕಂಪ್ಲೀಟಾಗಿ ನಮ್ಮ ಬೆಲ್ಲ ಕರಗೈತೆ ರೀ. ಅದ್ರೊಳಗೆ ಕಣ್ಣಿ ಏನೂ ಇಲ್ಲ ರೀ. ಈಗ ಸ್ವಲ್ಪ ಇದನ್ನು ಕೈ ಆಡಿಸ್ರಿ. ಮೇನ್ ಇದ್ರೊಳಗೆ ಈ ಸ್ವೀಟ್ ಮಾಡ್ಬೇಕಂದ್ರೆ ಬೆಲ್ಲ ಕರಗಿಸೋದ ಮೇನ್ ರೀ. ಅದಕ್ಕೋಸ್ಕರ ಈ ಬೆಲ್ಲನ ಯಾವ ರೀತಿಯಾಗಿ ಕರಗಿಸ್ಬೇಕು ಅನ್ನೋದನ್ನು ಸ್ಕಿಪ್ ಮಾಡ್ದೆ ನೀವು ಫಾಸ್ಟ್ ಇರ್ದ ನೋಡಿದ್ರಿ ಅಂತಂದ್ರೆ ಪರ್ಫೆಕ್ಟಾಗಿ ನೀವು ಕೂಡ ರೆಡಿ ಮಾಡ್ತೀರಿ.
ಈಗ ಈ ಬೆಲ್ಲ ಎಲ್ಲ ಕರಗಾಕತ್ತೈತಲ್ರಿ, ಕರಗೈತಲ್ರಿ, ಏನೂ ಕಣ್ಣಿ ಅಂತೂ ಇಲ್ಲರಿ ಇದ್ರೊಳಗೆ. ಆದರೂ ಕೂಡ ನಮಗಿನ್ನ ಇದು ಬೆಲ್ಲ ಅನ್ನೋದು ಪರ್ಫೆಕ್ಟ್ ಆಗಿಲ್ಲರಿ. ಈಗ ನೋಡಿರಿ, ಈಗ ಕಂಪ್ಲೀಟಾಗೆಲ್ಲ ನೀರಾಗೈತಿ. ಇದ್ರೊಳಗೆ ಸ್ವಲ್ಪ ಕೂಡ ಬೆಲ್ಲದ ಕಣ್ಣಿ ಹರಳ ಏನೂ ಇಲ್ಲರಿ ಇದ್ರೊಳಗೆ. ಆದಷ್ಟು ಬೆಲ್ಲನ ಒಳ್ಳೆ ಬೆಲ್ಲ ತಗೋರಿ, ಸಕ್ಕರೆ ಮಿಕ್ಸ್ ಇರುವ ಬೆಲ್ಲನ ತೊಗೊಳಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಕಂಪ್ಲೀಟಾಗಿ ನಮ್ದು ಕರಿಗೆ ಫುಲ್ಲು ನಮ್ದು ಬೆಲ್ಲ ಅನ್ನೋದು ಏನಾಯ್ತು ರೀ, ನೊರೆ ಬರಾಕತ್ತೈತೆ ನೋಡಿರಿ. ಹಿಂಗೆ ಈ ರೀತಿಯಾಗಿ ಬುರುಗ್ ಆಗ್ಬೇಕ್ರಿ ಪೂರ್ತಿ ಕಂಪ್ಲೀಟಾಗಿ. ನೋಡಿರಿ ಈ ರೀತಿಯಾಗಿರಿ. ಈಗ ಇದು ಪರ್ಫೆಕ್ಟಾಗಿ ನಮಗೆ ಬೆಲ್ಲ ಅನ್ನೋದೆಲ್ಲ ಕರಿಗೆ ಆಗೈತೆ ರೀ. ಈಗಿದು ಹಿಂಗಾಗ್ಬೇಕು ನೋಡಿರಿ. ಈಗ ಎತ್ತಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಈಗ ಬರೀ ಗುಳ್ಳಿಗೂ ಇದು ಬುರುಗ್ ಕಾಣಕತ್ತೈತೆ ಹೌದಿಲ್ರಿ. ಈಗ ಪರ್ಫೆಕ್ಟ್ ಆಗೈತೆ ರೀ ಇದೀಗ. ಈಗ ಇದ್ರೊಳಗೆ ನೋಡಿರಿ, ನಾವು ತುರ್ಕೊಂಡಿರುವಂಥ ಕೊಬ್ಬರಿ ಏನೈತಲ್ರಿ, ಆ ಫುಲ್ ಅದ್ರೊಳಗೆ ಹಾಕ್ಬಿಡ್ರಿ. ಫ್ಲೇಮ ಲೋನಲ್ಲೇ ಇರಲಿರ. ಇದನ್ನೀಗ ಮಿಕ್ಸ್ ಮಾಡಿರಿ. ಈ ಪ್ರೊಸೀಜರ್ ಮುಗಿತನ ಫ್ಲೇಮನ್ನು ಹೈ ಇಡಕ್ಕೆ ಹೋಗಬೇಡ್ರಿ, ಲೋ ಫ್ಲೇಮ್ನಲ್ಲೇ ಇದನ್ನು ರೆಡಿ ಮಾಡ್ಬೇಕ್ರಿ. ಇದು ಕೈ ಬಿಡ್ದಂಗೆ ನಾವು ಹಿಂಗೆ ತಿರುವಾಡ್ತಾನೆ ಇರ್ಬೇಕ್ರಿ. ಹಿಂಗೆ ಇದು ಜಲ್ದಿ ಆಗತ್ತೆ ರೀ, ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲ ರೀ. ಕಡ್ಲೆ ಹಿಟ್ಟು ಹುರಿಬೇಕಾದ್ರೆ ಮಾತ್ರ ಟೈಮ್ ಜಾಸ್ತಿ ತೊಗೋತೈತ್ರ, ಇದಕ್ಕೆ ಮಾತ್ರ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ. ಈಗ ಏನಾಗುತ್ತಲ್ರಿ, ಎಲ್ಲ ನಮ್ಮ ಕೊಬ್ಬರಿ ಒಳಗೆ ಬೆಲ್ಲ ಅನ್ನೋದು ನೀಟಾಗಿ ಸೇರ್ತು ಅಂತಂದ್ರೆ ಆ ಕೊಬ್ಬರಿಯಲ್ಲಿನ ಈ ಜಿಡ್ಡಿನ ಅಂಶ ಏನಿರ್ತೈತಲ್ರಿ ಹೊರಗೆ ಬಿಡ್ತೈತ್ರಿ, ಕಲರ್ ಚೇಂಜ್ ಆಗ್ತೈತ್ರಿ. ಕಲರ್ ಚೇಂಜ್ ಆಯ್ತು ನೋಡಿರಿ, ಈ ರೀತಿ ಆಗ್ತೈತಿ. ಮತ್ತು ನಮಗೆ ಪ್ಯಾನ್ ಕೂಡ ಅದು ಬಿಡ್ತಾ ಇರ್ತೈತೆ ನೋಡಿರಿ ಈ ರೀತಿಯಾಗಿ. ಈಗ ಇದು ಪರ್ಫೆಕ್ಟ್ ಆಗೈತೆ ರೀ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನಿ ರೀ. ಈಗ ನಾವು ಕಡ್ಲೆ ಹಿಟ್ಟೇನು ಹುರಿದಿಟ್ಟಿವಲ್ರಿ, ಅದನ್ನು ಇದ್ರೊಳಗೆ ಹಾಕೋರಿ. ಈಗ ಎಲ್ಲ ತೆಗೆದು ನೀಟಾಗಿ ತಗೊಂಡು ಅದ್ರೊಳಗೆ ಹಾಕೊಂಡ್ಬಿಡ್ರಿ. ಈಗೆಲ್ಲ ಹಾಕ್ಕೊಂಡು ಆಯ್ತಲ್ರಿ. ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊರಿ. ಆನ್ ಮಾಡಿಕೊಂಡು ಲೋ ಫ್ಲೇಮ್ನೊಳಗೆ ಚೆಂದಂಗೆ ಇದನ್ನು ಮಿಕ್ಸ್ ಮಾಡಿರಿ. ಫ್ಲೇಮ್ ಹೈ ಇಡಕ್ಕೆ ಹೋಗ್ಬೇಡ್ರೆ, ಲೋ ಫ್ಲೇಮ್ನೊಳಗನ ಮಿಕ್ಸ್ ಮಾಡಿರಿ ಇದನ್ನು. ಈಗೇನಿದು ಎಲ್ಲೋ ಕಾಣಕತ್ತೈತಲ್ರಿ, ಅದ್ರೊಳಗೆ ಮಿಕ್ಸ್ ಆಗಿ ಏನಾಗತ್ತೆ ರೀ, ನಮಗೆ ಬೆಲ್ಲದ ಕಲರ ಬರ್ತೈತೆ ರೀ ಅದು. ನೋಡಿರಿ ಎಲ್ಲ ಮಿಕ್ಸ್ ಆಗಾಕತ್ತೈತೆ ನೋಡಿರಿ. ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ, ಹೈ ಫ್ಲೇಮ್ ಇಟ್ರೆ ಸೀದು ಹೋಗ್ಬಿಡ್ತೈತೆ ರೀ. ಈಗ ಕಂಪ್ಲೀಟಾಗಿ ಮಿಕ್ಸ್ ಆತ್ರಿ ನಮ್ದು. ಈಗ ತೋರ್ಸಾಕತ್ತೀನಿ ನೋಡಿರಿ ನಿಮಗೆ. ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡ್ರಿ ಇಮಿಡಿಯೇಟಾಗಿ. ಅದು ನೀಟಾಗಿ ಎಲ್ಲ ಮಿಕ್ಸ್ ಆಯಿತು ಅಂದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ. ಈಗ ಇದು ಪರ್ಫೆಕ್ಟ್ ಆಗೈತೆ ರೀ. ಈಗ ಇದು ತೋರ್ಸಾಕತ್ತೀನಿ ನೋಡಿರಿ ಇಲ್ಲಿ ನಿಮಗೆ. ಇದನ್ನ ಇವಾಗ ಒಂದು ತಟ್ಟಿಗೆ ಹಾಕ್ಬೇಕ್ರಿ. ತಟ್ಟಿಗೆ ಹಾಕೋಕ್ಕಿಂತ ಮುಂಚೆ ನೋಡಿರಿ, ಒಂದಿಷ್ಟು ತುಪ್ಪ ಅದನ್ನು ತಟ್ಟಿಗೆ ಹಾಕ್ಕೊಂಡು ತುಂಬ ಸವರಿ ಬಿಡ್ರಿ. ಅದನ್ನು ತುಪ್ಪ ತಟ್ಟಿ ತುಂಬ ಎಲ್ಲ ಸವರ್ಕೊಂಬಿಡ್ರಿ. ತುಪ್ಪ ಸವರಿದ ಮೇಲೆ ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಮಿಡಿಯೇಟಾಗಿ ಇದಕ್ಕೆ ಅದನ್ನು ನಾವು ರೆಡಿ ಮಾಡ್ಕೊಂಡಿರುವಂಥ ಸ್ವೀಟನ್ನು ಹಾಕಿಬಿಡ್ರಿ. ಇದು ಮೈಸೂರು ಪಾಕ್ ಯಾವ ರೀತಿಯಾಗಿ ದಬಕ್ಕಂತ ಬೀಳ್ತೈತಿ, ಇದು ಕೂಡ ಅದೇ ರೀತಿಯಾಗಿ ಬೀಳ್ತೈತ್ರ. ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿದ್ರಂದ್ರೆ ಎರಡಕ್ಕೆ ಹಾಕಕ್ಕೆ ಬರೋಂಗಿಲ್ಲ ರೀ. ನಿಮ್ಮ ಕ್ವಾಂಟಿಟಿ ಪ್ರಮಾಣ ನೋಡಿಕೊಂಡು ತಟ್ಟಿಗೆ ತುಪ್ಪನ ಸವರ್ಕೊರಿ. ಈಗ ನೋಡಿರಿ, ನಮ್ದು ಹಾಕೋದ್ರೊಳಗನ ಸ್ವಲ್ಪ ಡಿಲೇ ಆತಲ್ರಿ, ಸ್ವಲ್ಪ ಡ್ರೈ ಆತ್ರಿ. ಇದೀಗ ನಾವು ಮೊದ್ಲನ್ನ ತುಪ್ಪ ಸವ್ರು ಇಟ್ಕೊಂಡಿದ್ವಿ ಅಂತಂದ್ರೆ ಅದು ಏನಾಗ್ತಿತ್ತು ರೀ, ಇಮಿಡಿಯೇಟಾಗಿ ಹಾಕ್ತಿದ್ವಲ್ರಿ, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ರೀ. ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಆತ್ರಿ ಅಗಲ ಆಗಿಬಿಡ್ತೈತೆ ರೀ ಅದು. ಈಗ ಸ್ವಲ್ಪ ನಮ್ದು ಗಟ್ಟಿಯಾಗಿದ್ದ ಸಂಬಂಧ ನಾ ಏನು ಮಾಡಾಕತ್ತೀನಿ ರೀ, ಒಂದು ಸ್ಪೂನ್ ತೊಗೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕತ್ತೀನಿ ರೀ ನಾ. ಈಗ ನೋಡಿರಿ ಎಲ್ಲ ಸರಿ ಹೊತ್ತು ನೋಡಿರಿ. ಈಗೆಲ್ಲನೂ ನೀಟಾಗಿ ಎಲ್ಲ ನಾವು ತಟ್ಟಿ ತುಂಬ ರೆಡಿ ಮಾಡ್ಕೊಂಡಿವ್ರಿ. ಸೇಮ್ ನೋಡೋಕೆ ಮೈಸೂರು ಪಾಕ್ ಕಂಡಂಗೆ ಕಾಣ್ತೈತೆ ರೀ, ಅದ್ರ ಟೇಸ್ಟ್ ಮಾತ್ರ ಮೈಸೂರು ಪಾಕ್ಕಿಂತ ರುಚಿ ಇರ್ತೈತೆ ರೀ. ಈಗ ಇದನ್ನು ಮುಚ್ಚಳ ಮುಚ್ಚಿ
ಒಂದು ಸ್ವಲ್ಪ ಹೊತ್ತು ಬಿಡ್ರಿ. ಒಂದು 5 ನಿಮಿಷ ಆದ ನಂತರ ಇನ್ನೂ ಬಿಸಿ ಇರಬೇಕಾಗ್ಲೇ ನಾವು ಇದಕ್ಕೆ ಮಾರ್ಕ್ ಮಾಡ್ಕೊಂಬಿಡ್ಬೇಕು ರೀ. ಆರಿದ ಮೇಲೆ ಇದು ಕಟ್ ಮಾಡೋಕೆ ಬರಂಗಿಲ್ಲ ರೀ. ನಿಮ್ಗೆ ಯಾವ ಆಕಾರ ಬೇಕು, ಯಾವ ಸೈಜಿನಲ್ಲಿ ಬೇಕು ನೋಡಿಕೊಂಡು ಹಿಂಗೆ ಒಂದು ಚಾಕು ತೊಗೊರಿ. ಚಾಕು ತೊಗೊಂಡು ಮಾರ್ಕ್ ಮಾಡ್ಕೊಂಬಿಡ್ರಿ. ಈಗೇನು ಪೀಸ್ ಮಾಡೋಕೆ ಹೋಗ್ಬೇಡ್ರಿ, ಮಾರ್ಕ್ ಮಾಡಿರಿ ಬರೀ. ಈಗೆಲ್ಲ ನಾವು ಮಾರ್ಕ್ ಮಾಡ್ಕೊಂಡು ಆತ್ರಿ. ಈಗ ಇಮಿಡಿಯೇಟಾಗಿ ಒಂದು ತಟ್ಟಿಯನ್ನು ಮುಚ್ಚಿ ಕಂಪ್ಲೀಟ್ ತಣ್ಣಗಾಗೋರಿಗೆ ಬಿಟ್ಬಿಡ್ರಿ ಅದನ್ನು. ಈ ತಣ್ಣಗಾದ ನಂತರ ನೋಡಿರಿ ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ. ಈಗ ಮುಚ್ಚಳ ತೆಗ್ದಿರಿ ಅದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿರಿ. ತಟ್ಟಿನ ಈ ರೀತಿಯಾಗಿ ಪ್ರೆಸ್ ಮಾಡಿರಿ. ಈಗ ಇದ್ರ ಮೇಲೆ ಒಂದು ತಟ್ಟಿ ಡಬ್ಬ ಹಾಕ್ರಿ. ಅದನ್ನ ಈಗ ಉಲ್ಟಾ ಮಾಡಿರಿ. ಸ್ವಲ್ಪ ಮೇಲಿಂದ ತಟ್ಟಿ ಬಡೀರಿ. ಹಿಂಗೆ ಅದು ಕೆಳಗೆ ಬಿದ್ದು ಬಿಡ್ತೈತೆ ರೀ. ಅದು ಈಗ ವಾವ್ ಸೂಪರ್ ನೋಡಿರಿ. ಈಗ ಇದನ್ನು ಒಳಿಸಿ ಹಾಕಿ ಪೀಸ್ ಮಾಡಿಬಿಡೋಣ್ರಿ. ನೋಡಿರಿ ಎಷ್ಟು ಡೆಲಿಕೇಟ್ ಆಗೈತೆ ನೋಡಿರಿ. ಈಗ ಇದನ್ನು ಪೀಸ್ ಮಾಡಿರಿ. ಒಂದನ್ನು ಪೀಸ್ ಮಾಡ್ಕೊಂಬಿಡ್ರಿ. ಹಿಂಗೆ ಆರಾಮಾಗಿ ಕಟ್ ಆಗತ್ತೆ ರೀ. ನೋಡಿರಿ ನಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು ರೀ, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು. ನಿಮ್ಮ ಇಷ್ಟಾನುಸಾರ. ದಪ್ಪ ಬೇಕಂದ್ರೆ ಸಣ್ಣ ತಟ್ಟಿಗೆ ಹಾಕ್ರಿ, ಸ್ವಲ್ಪ ತೆಳು ಬೇಕಂದ್ರೆ ಅಗಲನ್ ತಟ್ಟಿಗೆ ಹಾಕ್ರಿ. ನೋಡಿರಿ ಈಗ ನಮ್ಮ ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತಿಳೋನೂ ಇಲ್ಲ ರೀ. ಪರ್ಫೆಕ್ಟ್ ಆಗೈತೆ ರೀ. ನೋಡಿರಿ ಇಷ್ಟು ದಪ್ಪ ಐತೆ ನೋಡಿರಿ. ಸೇಮ್ ಮೈಸೂರು ಪಾಕ್ ಕಣ್ಣಂಗೆ ಕಾಣಕತ್ತೈತದಿಲ್ಲ ರೀ. ಛಿದ್ರ ನೋಡಿರಿ ಎಷ್ಟು ಸರಿಯಾಗಿ ಬಂದಾವೆ ನೋಡಿರಿ. ಎಲ್ಲ ನಾನು ಪೀಸ್ ಮಾಡ್ಕೊಂಡು ಆತ್ರಿ. ನೋಡಿರಿ ಈ ರಕ್ಷಾಬಂಧನಕ್ಕೆ ಸ್ಪೆಷಲ್ ಸ್ವೀಟನ್ನು ನೀವು ಮಾಡಿರಿ, ರುಚಿ ನೋಡಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರ. ನಿಮ್ಮ ಅದ್ಭುತವಾದಂಥ ಮುತ್ತಿನಂಥ ಕಮೆಂಟಿಗೋಸ್ಕರ ಎದುರು ನೋಡ್ತಾ ಇರ್ತೀನಿ ರೀ. ನೋಡಿರಿ ಎಷ್ಟು ಸರಿಯಾಗಿ ಬಂದಾವ ಅಂಥೇಳಿ. ಇವಾಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಐತೆ ಅಂಥೇಳಿ. ನಮಗೆ ಮೈಸೂರು ಪಾಕ್ ಯಾವ ರೀತಿ ಇರ್ತೈತಿ ಅದೇ ರೀತಿ ಇರ್ತೈತಿ ರೀ. ನೋಡೋಕೆ ಒಳಗೆ ನೋಡಿರಿ ಗೂಡು ಇರ್ತೈತಿ ರೀ. ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ. ಕಟ್ ಮಾಡಬೇಕಾದ್ರೂ ಕೂಡ ಈಸಿಯಾಗಿ ಕಟ್ ಆಗತ್ತೆ ರೀ. ಇಲ್ಲಿ ನೋಡ್ರಿ ಎರಡಾ ಬಳ್ಳಿನಿಂದ ನಾವು ಕಟ್ ಮಾಡ್ಕೋಬೋದು. ಈಗ ನೋಡಿರಿ ಒಳಗೆ ನೋಡಿರಿ ಯಾವ ರೀತಿ ಐತೆ ಅಂಥೇಳಿ. ಎಷ್ಟು ಗೂಡು ಐತೋದಿಲ್ಲ ರೀ. ಮೈಸೂರು ಪಾಕ್ಕಿಂತ ರುಚಿ ಇರ್ತೈತೆ ರೀ. ಇಲ್ಲಿ ನೋಡ್ರಿ ತಿಂದು ತೋರಿಸ್ತೀನಿ ರೀ. ಇವಾಗ ತಿಂದು ನಿಮಗೆ ಹೆಂಗೈತಿ ಅಂತ ಹೇಳ್ಬಿಡ್ತೀನಿ ರೀ. ವಾವ್ ಸೂಪರ್ ಐತ್ರಿ, ಎಕ್ಸಲೆಂಟ್ ಐತ್ರಿ. ಒಂದು ಹೊಸ ರುಚಿ ರೀ. ಇದುವರೆಗೂ ನಾನು ಈ ಸ್ವೀಟನ್ನು ಮಾಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ರಿ. ನೀವು ಒಂದು ಸಲ ಟ್ರೈ ಮಾಡಿರಿ. ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ. ವಾವ್ ಸೂಪರ್ ಐತ್ರಿ. ಬಾಯಾಗಿಟ್ರೆ ಕರಿಗೆ ಹೋಗಾಕತ್ತೈತಿ. ನಂಬರ್ 1 ಸ್ವೀಟ್ ರೀ. ಈ ಸ್ವೀಟ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಾವು ಬೆಲ್ಲನ ಯಾವ ರೀತಿಯಾಗಿ ರೆಡಿ ಮಾಡ್ಕೋತೀವಿ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.